Hey guys, welcome back to my YouTube channel Journey with Sudha Ranjit. ಎಲ್ಲಿಗೆ ಹೋಗ್ತಾರೆ ಇವಾಗ ಇಶು? ಗೊತ್ತಿಲ್ಲ ನನಗೆ. ಕಮರ್ಷಿಯಲ್ ಸ್ಟ್ರೀಟ್ ಕಮರ್ಷಿಯಲ್ ಸ್ಟ್ರೀಟ್ ನೀನು ಕಳಿಸ್ತಲ್ಲ ಸಿರಿ ನನ್ನ ಅಕ್ಕನೇ ಕಾಣಿಸ್ತಾ ಐತೆ. ಎಲ್ಲೋ ತರದೀಗ ಕಮರ್ಷಿಯಲ್ ಸ್ಟ್ರೀಟ್ ಏನ್ ತಗೊಳಕ್ಕೆ? ಚಿಪ್ಸ್ ತಗೊಳಕ್ಕೆ. ಚಿಪ್ಸ್ ತಗೊಳಕ್ ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕಾ? ಶಾಪ್ ಹತ್ರ ಇದೆ. ನೀನ್ ಸ್ಕೂಲ್ಗೆ ಹೋಗಲ್ಲ? ಇನ್ನು ಹೋಗಲ್ಲ? ಯಾಕೆ? ನಾಳೆ ಹೋಗ್ತೀಯಾ? ನನ್ನ ವ್ಲಾಗ್ಸ್ ಈಗ ಸ್ವಲ್ಪ ಲೇಟಾಗೆ ಬರ್ತಾ ಇದೆ, ಯಾಕಂದರೆ ಸಿರಿಗೂ ಇವಾಗ ವೆಕೇಷನ್ಸು, ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ಏನೂ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಈಗ ಲೈಕ್ ಆಫ್ಟರ್ 15 ಡೇಸ್ ಈ ವ್ಲಾಗ್ ಹಾಕ್ತಾಯಿದ್ದೀನಿ. ಈಶಾನು ಇವಾಗ ಸ್ಕೂಲ್ಗೆ ಜಾಯಿನ್ ಮಾಡಬೇಕು, ಅಂದರೆ ಪ್ಲೇ ಗ್ರೂಪ್ಗೆ. ಅವ್ನು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಂತ ಅವನಿಗೊಂದು ಔಟ್ಫಿಟ್ಗೆ ಮೆಟೀರಿಯಲ್ ತೊಗೊಳಕ್ಕೆ ಬಂದಿದ್ವಿ ಕಮರ್ಷಿಯಲ್ ಸ್ಟ್ರೀಟ್ ಮೈಸೂರು ಉದ್ಯೋಗಕ್ಕೆ. ನಾನು ಅವನಿಗೆ ಪ್ಲೇನ್ ಕ್ರೀಮ್ ಕಲರ್ ರಾ ಸಿಲ್ಕ್ ಚೂಸ್ ಮಾಡಿದೆ. ಫ್ಯಾಬ್ರಿಕ್ ಪೇಂಟಿಂಗ್ ಮಾಡೋಣ, ಅಕ್ಷರಾಭ್ಯಾಸ ರಿಲೇಟೆಡ್ ಏನನ್ನ ಡಿಸೈನ್ ಮಾಡೋಣ ಅಂತ ಪ್ಲೇನೇ ಚೂಸ್ ಮಾಡಿದೆ. ತುಂಬ ಹೊಸ ಥರ ಫ್ಯಾಬ್ರಿಕ್ಸ್ ಎಲ್ಲ ಬಂದಿತ್ತು. ನಾನು ರೀಸೆಂಟಾಗಿ ಹೋದಾಗ ಇಷ್ಟೊಂದೆಲ್ಲ ಹೊಸ ಡಿಸೈನ್ಸ್ ಎಲ್ಲ ನೋಡಿರಲಿಲ್ಲ, ಬಟ್ ಈ ಸಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಯೂನೀಕಾಗೇ ಇತ್ತು ಡ್ರೆಸ್ ಎಲ್ಲ ಕಸ್ಟಮೈಸ್ ಮಾಡ್ಸೋಕ್ಕೆ. ಇಶು ಇವೆಲ್ಲ ತಿಂತಾರ ಇಶು? ಇದೇನಲ್ಲಿ ಮಾಡಿರೋದು? ಇದು ಫ್ರೂಟ್ಸ್ ಇಂದನಾ? ಚೆನ್ನಾಯ್ತಾ? ಇದೇನು ಮಾಡಿರೋದು ನೋಡು, ಓದ್ಬಿಟ್ಟು ಏನಂತ ಬರ್ತಿದೆ ಅದ್ರ ಮೇಲೆ? ಅವ್ರು ಬರ್ತಿದಾರಲ್ಲ, ಓದು. ಏನಂತ ಬರ್ತಿದಾರೆ ಅಂತ ಓದು. ಈಶ್ವ ಇಲ್ಲ, ಏನಂತ ಬರ್ತಿದಾರಮ್ಮ ಅದರಲ್ಲಿ? ತಿಂತಾರದು ಈಗ? ಲಾಡು ಕಣ, ನಿನ್ನ ಹೆಸರು ಲಡ್ಡು ತಾನೆ? ನೋಡಿಲಿ, ನಮ್ಮ ಮೈಸೂರಿಗೆ ತಂದಿರೋ ಚಿನ್ನು. ಅವನು ಏನೋ ಕಬಾಬು ಬಿರಿಯಾನಿ ತಂದಿದ್ದ ಅನ್ಕೊಂಡೇನೋ. ಹಂಗೆ ಇವನು ಅನ್ಕೊಂಡಿರೋದು. ನಾನ್ ವೆಜ್ ಆಗಿದ್ರೆ ವಾವ್ ಅಂದಿರ್ತಾ ಇದ್ದೆ ತಾನೆ. ಇವಾಗ ಬೇಜಾರಾಗೋಯ್ತಪ್ಪ ಅವನ್ಗೆ. ಈ ಪಿಕ್ಚರ್ ಚೂಸ್ ಮಾಡಿದ್ದೀನಿ ಈಶಾನ್ ಕುರ್ತಾ ಸೆಟ್ ಮೇಲೆ ಡ್ರಾ ಮಾಡೋಕ್ಕಂತ. ಇದನ್ನು ಫಸ್ಟು ಟ್ರೇಸ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಪೇಂಟ್ ಮಾಡೋಣ ಅಂತ. ಈ ಥರ ಮಾಡ್ತೀವಿ ಅಂದರೆ ಏನೋ ಹೊಸ ಬಟ್ಟೆ ತರಬೇಕು ಇನ್ನೊಂದಿಟ್ಟು. ಅಲ್ಲ, ಏನೋ ಒಂದು ಮಾಡ್ತಾರೆ, ಎನ್ಕರೇಜ್ ಮಾಡೋಣ, ಏನನ ಬೇಡ. ಓಹೋ, ಅಯ್ಯೋ ಎಕ್ಸ್ಟ್ರಾ ಮೊದಲೇ 1 ಮೀಟರ್ ತೊಗೊಂಬಂದು ಇಂಪುಟ್ಟಿದ್ರೆ ಸರ್ ಹೋಗಿರ್ತಾ ಇತ್ತಲ್ಲ. ಮತ್ತೆ ಹೋಗಿ ತರಕ್ಕೂ ಕಷ್ಟ ಆಗುತ್ತೆ. ಏನು ಪರವಾಗಿಲ್ಲ ಬಿಡು, ಹೋಗ್ಬಿಟ್ಟು ಇನ್ನೊಂದ್ಸಲ ಒಂದು ತರೋಣ ಅಂತ ಅನ್ಬೇಕಾಗಿತ್ತು. ಇವಾಗೆಲ್ಲ ಎಷ್ಟೊಂದು ಬೊಟಿಕಲ್ಲಿ ಬೇರೆಯವ್ರ ಹತ್ರ, ಡಿಸೈನರ್ ಹತ್ರ ಎಲ್ಲ ಮಾಡಿಸ್ಕೊಂಡಿದ್ದೀವಿ ಅಂತ ಖುಷಿಯೇನಮ್ಮ. ಹೌದು, ಇವಾಗ ನಾವೇ ಮಾಡಿದ್ದೀವಿ ಅಂದರೆ ನಾವೇ ಹಾಕ್ಕೊಂಡು ಓಡಾಡೋಕ್ಕೆ ಇನ್ನೂ ಅದು ಚೆನ್ನಾಗಿರುತ್ತೆ ತಾನೆ, ಇನ್ನೂ ಒಂಥರ ಖುಷಿ. ನಾವೇ ಮಾಡಿದ್ವಿ, ಅದು ತಪ್ಪಾದರೂ ಪರವಾಗಿಲ್ಲ. ಏನೊಂದು 80% ಬಂದ್ರೂ ಪರವಾಗಿಲ್ಲ, ಏನು ಫುಲ್ ಪರ್ಫೆಕ್ಷನ್ ಇರಬೇಕು ಅಂತಲೂ ಅಲ್ಲ. ಇವಾಗ ಇದನ್ನು ಒಂದ್ಸತಿ ಯೂಸ್ ಮಾಡಿಬಿಟ್ಟು ನೆಕ್ಸ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ಡ್ರೆಸ್ನ? ಇದೆಲ್ಲ ಮೆಮೊರಿ ಅಷ್ಟೇ. ನಾವು ಕಲ್ತ್ಕೊಂಡಿದ್ದೀವಿ, ನಾವು ಮಾಡಿದ್ದೀವಿ ಅಂದ್ಕೊಂಡು ಎತ್ತಿಕೋಬೇಕು. ನಾವಾದರೂ ಪ್ಯಾಷನ್ನು ಏನೋ ಕಲಿಬೇಕು ಅಂತ ಕಲ್ತ್ಕೊತೀವ. ಎಷ್ಟೊಂದು ಜನ ಬಿಸ್ನೆಸ್ ಮಾಡೋರು ಏನು ಮಾಡ್ತಾರಮ್ಮ? ಸ್ಟೋನ್ ಡ್ರೆಸ್ಸಸ್ ಸ್ಟಿಚ್ ಮಾಡಬೇಕಾಗಿತ್ತಲ್ಲ, ಈಶು ಆ ಕಡೆ ಹೋಗು.
ಇಶ್ಯೂ ಅದು ನಂಗೆ ಮಾಡ್ತಾ ಇರೋದು. ಇದು ಬೇಡವಲ್ಲ ಈ ಗೋಲ್ಡ್ ಕಲರ್ದು. ಯಾವುದು ಏನು ಬೇಡ ಅನ್ಸುತ್ತಲ್ಲ. ಮಾಡಿ ಇಶ್ಯೂ ಇವಾಗ ನೀನೇ ಪೇಂಟ್ ಮಾಡೋದು ಅದನ್ನ. ನೀನೇ ಮಾಡೋದು. ಬಾಯಿ ನಿಕ್ಕೊಂಬಿಡ ನಡೆಯಸಿರು. ನೀನು ಅಲ್ಲಿ ಕುತ್ಕೋ ಹೋಗ್ಲಿ, ನಿನ್ನ ನೋಡ್ಕೊಂಡ್ರೆ ಡ್ರಾಯಿಂಗ್ ಮಾಡಿಬಿಡ್ತಾರೆ ನಿಮ್ಮ ಮಮ್ಮಿ. ನೋ ಏನು ಸಿರಿ ಗಣೇಶ? ನಿನ್ನ ಗಣೇಶ ಯಾವ್ದು ಮತ್ತೆ? ದೊಡ್ಡ ಗಣೇಶ. ನೀನು ದೊಡ್ಡವನಾ? ಓಹೋ, ಇದು ನಿನಗೆ ಚಿಂತೆ ಮಾಡ್ತಾ ಇರೋದು. ಆಮೇಲೆ ಅವ್ನು ಹಾಕೊಂಡಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಮಾಡೋವರೆಗೂ ಮಾಡ್ಬಿಟ್ಟು. ಏಷಿ ಅದು ನೀನೇ ಹಾಕ್ಕೊಬೇಕು ಡ್ರೆಸ್ಸು ಗಣೇಶ ಮಾಡಿದ್ಮೇಲೆ. ಓಕೆನಾ? ಏಯ್ ಸುಮ್ಮನೆ ಇಲ್ಲಿ ಕಂಫರ್ಟಬಲ್ ಅನ್ಸಲ್ಲಮ್ಮ. Video. Mama, I'm doing video. ನೋಡು ನಿನ್ನ ಕಣ್ತರನೇ ಚೆನ್ನಾಗಿ ಯಾರಲ್ಲಿದು ಈಶಾನ್ ಇದು. ಹಂಗೆ ಇರಲ್ಲ, ಇನ್ನೊಂದು ಸ್ಟಿಕ್ ಮಾಡ್ಬೇಕಲ್ಲ ಬಟ್ಟೆಗೆ. ಇಷ್ಟು ಚೆನ್ನಾಯ್ತಾ? ಹೆಂಗೈತೆ? ಬರುತ್ತಲ್ಲ ಇಲ್ಲಿಂದ ಹಿಂಗೆ ಹೇಳಿ ಬಿಡಮ್ಮ. ಯೆಲ್ಲೋ ಕಲರ್ ಕೊಡ್ಬಾ. ಎಲ್ಲೋ ಕಲರಾ? ನಾನು ಲೈಟ್ ಸಾಕು ಅನ್ಸುತ್ತಲ್ವಾ? ಇದೇನಿಲ್ಲ, ಇದು ಹೆಂಗಿಟ್ರು ಅಷ್ಟೇ. ಇದು ನೀಟಾಗಿ ಅದಕ್ಕೆ ಇದನ್ನು ಸ್ಟಿಕ್ ಮಾಡೋದು. ಸ್ಟಿಕ್ ಮಾಡಿದಾಗ ಇದೆಲ್ಲೂ ಮೂವ್ ಆಗಲ್ಲ. ನೀನು ಯಾವಾಗಾದರೂ ಹೆಂಗಾದ್ರೂ ಇಟ್ಕೊಂಡು ಅದ್ರ ಮೇಲೆ ಟ್ರೇಸ್ ಮಾಡಿ. ಗಣೇಶ ಕೈಯಲ್ಲಿ ಬುಕ್ ಇಟ್ಕೊಂಡಿರೋ ಪಿಕ್ಚರ್ಸ್ ಸೆಲೆಕ್ಟ್ ಮಾಡಿದೆ. ಯಾಕಂದರೆ ಅಕ್ಷರಾಭ್ಯಾಸಕ್ಕೆ ಈ ಥರ ಬುಕ್ ಇಟ್ಕೊಂಡಿರೋದಂದರೆ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಸರಸ್ವತಿ ಅಂತ ಅಂದ್ಕೊಂಡೆ. ಬಟ್ ಅದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ಪೇಂಟಿಂಗ್ ಎಲ್ಲ ಅಂತ. ಅದು ಜಾಸ್ತಿ ಡೀಟೇಲಿಂಗ್ ಎಲ್ಲ ಇರುತ್ತೆ, ಕಷ್ಟ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ಈ ಥರ ಸ್ವಲ್ಪ ಈಸಿ ಪಿಕ್ಚರೇ ಸೆಲೆಕ್ಟ್ ಮಾಡಿದೆ. ಮಿಕ್ಸ್ ಮಾಡಿ ಯಾವ ಕಲರ್ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು. ಅದೇ ನೋಡು, ಇದಕ್ಕೆ 1 ಪಾಯಿಂಟ್ ರೆಡ್ ಹಾಕ್ಕೊಂಡ್ರೆ ಸ್ವಲ್ಪ ಆರೆಂಜ್, ಸ್ವಲ್ಪ ಡಾರ್ಕ್ ಎಲ್ಲೋ ಆಗುತ್ತೆ. ಒಂಥರ ಗೋಲ್ಡಿಶ್ ಎಲ್ಲೋ ಬರಲಿ ತಾನೇ? ಅದು ಗೋಲ್ಡಿಶ್ ಎಲ್ಲೋನೇ ಇದ್ದಿದ್ದು. ಒಂದೇ ಕೋಟಿಂಗ್ ಅಲ್ವಾ ಇದಕ್ಕೆ? ಸಾಕು. ಇದು 2-3 ಕೋಟಿಂಗ್ ಮಾಡಿದ್ರೆ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ನನಗೆ ಟ್ರೇಸಿಂಗ್ ಮಾಡೋದು ಮತ್ತು ಪೇಂಟ್ ಮಾಡೋದೆಲ್ಲ ತುಂಬ ಈಸಿ ಅನಿಸ್ತು. ನನಗೆ ಕಲರ್ ಮಿಕ್ಸಿಂಗ್ ಸ್ವಲ್ಪ ಕನ್ಫ್ಯೂಷನ್ಸು. ಅದನ್ನು ನಾನು ಗೂಗಲೆಲ್ಲ ಚೆಕ್ ಮಾಡಿಕೊಂಡು ಯಾವ ಕಲರ್ 2 ಕಲರ್ ಮಿಕ್ಸ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ ಅಂತೆಲ್ಲ ನೋಡ್ಕೊಂಡ್ವಿ. ನಮ್ಮ ಅಕ್ಕ ಕ್ಲಾಸ್ಗೆ ಹೋಗಿರೋದ್ರಿಂದ ಅವ್ಳಿಗೆ ಒಂದು ಸ್ವಲ್ಪ ಐಡಿಯಾಸ್ ಎಲ್ಲ ಜಾಸ್ತಿ ಇತ್ತು. ಸೊ ಇಬ್ಬರು ಹಂಗೆ ಡಿಸ್ಕಷನ್ ಮಾಡಿಕೊಂಡು ಯಾವ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ವಿ ಪೇಂಟಿಂಗ್ನೆಲ್ಲ. ಬೊಟ್ಟಿಕ್ಕಕ್ಕೆ ಎಷ್ಟು ಬಾಧೆ ಬಿದ್ದಿದೆ ಗೊತ್ತಾ? ಮರ್ಸ್ಬಿಟ್ಟು ನಿನ್ನ. ಅದು ಏನು ದೊಡ್ಡ ಬೇಬಿ ಅಲ್ಲ, ಇನ್ನು ಚಿಕ್ಕ ಬೇಬಿನೇ. ಚಿಕ್ಕ ಬೇಬಿ ಹೆಂಗೆ ಆಡ್ತಾ ಇದ್ದೆ ನೀನು? ಚಿಕ್ಕ ಬೇಬಿ ನಾನು ಇಕ್ಕಿರೋ ತೋರಿಸ್ತೀನಿ ಬಾಯ್ ನಿಂಗೆ. ನೋಡಿ ಫೋಟೋ ಇಟ್ಕೊಂಡು ಹೋಗಿ ಮಮ್ಮಿ. ಇನ್ನೂ ಇಕ್ಕಿಲ್ಲಪ್ಪ ಬಾಯ್ಲಿ. ಹಾಂ ಬಂತಲ್ಲ. ಚೇಂಜ್ ಆಗ್ತಾಯಿತ್ತು. ನಾವು ಟ್ರೇಸಿಂಗ್ ಮಾಡಬೇಕಾದ್ರೇ ಫೇಶಿಯಲ್ ಫೀಚರ್ಸ್ನೆಲ್ಲ ಟ್ರೇಸ್ ಮಾಡ್ಕೊಂಡಿರ್ತೀವಿ. ಆದರೆ ಇದರಲ್ಲಿ ಸ್ಕಿನ್ ಟೋನೆಲ್ಲ ನಾವು ಪೇಂಟ್ ಮಾಡಿದಾದಮೇಲೆ ಅದು ಕಣ್ಣೆಲ್ಲ
ಅದು ಟ್ರೇಸಿಂಗ್ ಹೋಗ್ಬಿಟ್ಟಿತ್ತು. ಮತ್ತು ನಾನು ಟ್ರೇಸಿಂಗ್ ಶೀಟಲ್ಲಿ ಹಾಕ್ಕೊಂಡಾವಾಗ್ಲೂ ಅದು ನನಗೆ ಟ್ರೇಸಿಂಗ್ ಬಂದಿಲ್ಲ. ಅದಕ್ಕೆ ನಾನು ಫ್ರೀ ಹ್ಯಾಂಡ್ಸಲ್ಲೇ ಆ ಫೋಟೋದಲ್ಲಿ ಹೆಂಗೆ ಐಬ್ರೋಸು ಮತ್ತು ಕಣ್ಣೆಲ್ಲ ಕಾಣಿಸ್ತಾ ಇತ್ತು ಅದೇ ಥರನೇ ಡ್ರಾ ಮಾಡಿ ಅದಾದಮೇಲೆ ಅದಕ್ಕೆ ಪೇಂಟಿಂಗ್ ಹಾಕ್ತಾಯಿದ್ದೀನಿ. ಅಂಜನಿಗೂ ತಗೊಂಬ. ನನಗೂ ಒಂದು ಮ್ಯಾಗ್ನಮ್. ಮಮ್ಮಿಗೆ ಎಷ್ಟು ಖುಷಿಯಾಗಿದೆ ನೋಡಿ ನಾನು ಮಾಡಿರೋದು. ಅದನ್ನ ಹೇಳಿದ್ದೇನೆ ಅಪ್ಪಾಜಿ ನೀವೇನು ನಿಮ್ಗೆ ಯಾವ್ದು ಬೇಕು ಹೇಳ್ರಿ. ಏನಿಲ್ಲ ನೆಕ್ಸ್ಟ್ ಕೊಡಿಸೋದ ಮಾಡ್ಕೊಡ್ತಾಳು. ಏನ್ ಏನ್ ಗೊತ್ತಾ ಮೇಕರ್ ಎಲ್ಲ ನಾನು ಮಾಡ್ಕೊಡ್ತೀನಿ. ನಿನ್ ಡೀಟೇಲಿಂಗ್ ಎಲ್ಲ ಅವಳು ಮಾಡ್ತಾಳೆ. ಅಲ್ಲ ಅವಳು ಪೇಂಟ್ ಮಾಡ್ತಾಳೆ ಅಂತಾನೆ ಒಂದ್ಸಿರತ್ತು. ಈ ಸಲ ಹಬ್ಬಕ್ಕೆ ಪೇಂಟಿಂಗ್ ತರ ಬಾರ್ಡರ್ ತಗೊಂಡ್ಬಿಡ್ರಮ್ಮ. ಈ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ನೋಡ್ರಿ. ಏ ಮಮ್ಮಿದು ಒಂದು ಸೀರೆ ಇರ್ಬೇಕು. ಹಳೆಯದು ತಾನೆ. ನೀನೇ ತಗೊಂಬಂದ್ಬಿಡು. ಹಾಕು ನ್ಯೂ ಲುಕ್ ಟು ದ ಸಾರಿ ಅಂದ್ಬಿಟ್ಟು ನಮ್ಮ ಮಮ್ಮಿ ಹಳೆ ಸೀರೆ. ಏ ಬೆಂಟೆಕ್ಸ್ ಕೊಡ್ರಿ ಮಮ್ಮಿ ಹತ್ರ ಇರ್ಬೇಕು ನೋಡಿ ಎತ್ಕೊಂಡು ಮಾಡು. ಅದಕ್ಕೆ ನೀನು ಯಾವ್ದೇ ರೋಡ್ ಆಗೋದು ಹಾರ್ ಬರೋದು ನೀನು ಹೇಳಿದ್ಮೇಲೆ ನಾನು ಟ್ರೈ ಮಾಡ್ಬಿಟ್ಟೆ. ತೋರಿ ನಿಮ್ಮ ಸೀರೆ ಮಾಮ ನಾನು ಇವತ್ತು ಹಲೋ ಬ್ಯೂಟಿಫುಲ್ ಫ್ಲವರ್. ಇದಕ್ಕಿಂತ ಮೊದಲು ಯಾವ್ದ್ರಲ್ಲಿ ಮಾಡಿದ್ದೆ ಮಾಡಿದ್ದೀವಿ ಮಾಡ್ತಿರೋದಿದೆ ಫಸ್ಟ್ ಅಡ್ಡಿ ಒಂದೇ ತಂದಲ್ಲ ಅದೇ ಆಗ್ಬಿಟ್ರೆ ಏನಮ್ಮ. ಹ್ಞೂ ಎಷ್ಟು ಸುಧಾ ಮೀಟ್ರ್ ಅದು? 800 ಚೇಂಜ್. ಧೈರ್ಯ ಅಂತನಾ? ಧೈರ್ಯ ಅಲ್ಲ ಡೈರೆಕ್ಟೇ ಮಗು ಬಟ್ಟೆ ಮೇಲೆ ಮಾಡ್ತಾ ಇದ್ದೆ. ಸರಿ ಬಾಯಲ್ಲಿ ಇಟ್ಕೊಂಬೇಡ. ಮಾಸ್ಟರ್ ಅದಕ್ಕೆ ಹೆಡ್ ಮಿಸ್ಟ್ರೆಸ್ ನಾನು. ಅವರೆಲ್ಲ ಟೀಚರ್ಸ್. ನಾನು ಟೀಚರು, ಇವರೆಲ್ಲ ನನ್ನ ಸ್ಟೂಡೆಂಟ್ಸ್. ಇದನ್ನ ಅಲಿಬೇಕಾ ಮಮ್ಮ? ನೋಡಿ ಒಬ್ರು ಕಲ್ತ್ಕೊಂಡ್ರೆ ಎಷ್ಟು ಯೂಸು ಅಂತ. ಒಬ್ರು ಅಡ್ಮಿಟ್ಸ್ ಆಗ್ಬಿಟ್ರೆ ನಿಮ್ನೆಲ್ಲ ಮಿಸ್ ಮಾಡ್ಬಿಡ್ತೀನಿ. ಈ ಸಣ್ಣ ಬಟ್ಟೆಗೆ ಸೈಜಲ್ಲ ಅಕ್ಕ. ಏನು ಗೊತ್ತಾ ಆಂಟಿ, ಟೆಕ್ನಿಕ್ಸ್ ಒಂದು ಕಲ್ತ್ಕೊಂಡ್ರೆ ಇವೆಲ್ಲ ಫೋನಲ್ಲೇ ಬರ್ತಾ ಇರುತ್ತಲ್ಲ, ನೋಡ್ಕೊಂಡು ಮಾಡ್ಕೊಳ್ಬೋದು ಅಷ್ಟೇ. ಕೂದಲು ನೋಡಿ ಡಿಸೈನ್ ಕೂದಲು. ಸುಧಾ ನನಗಿಂತ ಪೇಷನ್ಸ್ ನಿಂಗೆ ಜಾಸ್ತಿ ಐತೆ ಸುಧಾ. ಗೊತ್ತಾಯ್ತು ಅದಕ್ಕೆ ಇಲ್ಲ ಆಂಟಿ ಅವಳು ಹಿಂಗಿಂದ್ರೆ ಹಿಂಗೆ ಡಮ ಡಮ ಅಂತ ಮಾಡ್ಬಿಟ್ಟು ಮುಗಿಸ್ಬಿಡೋದು ಅಷ್ಟೇ. ಅಂದರೆ ನನಗೆ ಅಷ್ಟೊಂದು ಪೇಷನ್ಸ್ ಎಲ್ಲ ನನಗಿಲ್ಲ ಆಂಟಿ. ನಾನು ಅದಕ್ಕೆ ನನ್ನ ಯೋಚನೆ ಮಾಡಿದೆ, ನನ್ನ ಕೈ ಇಕ್ಕೋದು ಅದು ಏನೋ ಒಂದು ಆಗೋದು, ಅವಳೇ ಮಾಡಲಿ ಅಂತ ಇನ್ನೊಂದು ಬಟ್ಟೆ ಮೇಲೆ ನಾವು ಹೋದ್ರೆ ಏನೋ ಒಂದಾದ್ರೆ ಬೇಜಾರು ಮಾಡ್ಕೊಂತಾರಪ್ಪ ಅಂತ ಮೊನ್ನೆ ನಾನು ಹಂಗೆ ಆಗಿರೋದಕ್ಕೆ ನಾನು ಜಾಸ್ತಿ ಏನು ಇದು ಮಾಡ್ಕೊಂಡು ಹೋಗಿಲ್ಲ. ಅದು ಮೇನ್ ಅದನ್ನ ಬಟ್ಟೆ ಮಾತ್ರ. ಓ ಹೌದಂಟಿ ಬರ್ಬಂದು ಅದು ಯಾವಾಗಲೇ ಒಂದು ತರಾಗೋಯ್ತು, ಅದಕ್ಕೆ ಸುಮ್ಮನೆ ಬಿಡ್ತು ನಾನು. ಅಯ್ಯನ ಸುಮ್ಮನೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಬ್ರೌನ್ ಅಲ್ಲ ಫೇಸ್ ಕಲರ್ ಯಾಕಮ್ಮ? ನೀರು ಅಂಕಲ್ ಅದೇನೋ ಜೆರಾಕ್ಸ್ ಕೊಟ್ಬಿಟ್ಟಿರ್ತಾರಂತೆ. ಅಂದ್ರೆ ಏನೋ ಒಂಚೂರು ಟೆಕ್ನಿಕ್ಸ್ ಹೇಳ್ಕೊಡ್ಬೋದು ಅಷ್ಟೇ. ಆಶತೆ ಸಾಕ ಬೇಗ ಅಂದ್ರೆ ಬೇಗ ನಂಗೆ ಪೇಷನ್ಸ್ ಹಿಂಗೆ ಮಾಡು ಹಂಗಂಗೆ ಮಾಡು ಅಂತ. ನಾನು ಈಗ ಇಷ್ಟೊಂದು ಪೇಷನ್ಸ್ ಇಲ್ಲ ಅಂದ್ರೆ ಅಲ್ಲ ಅಷ್ಟ್ಬಿಡ Let's mix colors. ಕುತ್ಕೊಂಡು ಒಂದ್ ದಿವಸ ಎಲ್ಲ ಮಾಡಿಸ್ಕೊಂಡು ಬರ್ತಾಳೆ. ಎಲ್ಲ ನನ್ನ ಪೇಷನ್ಸ್ ಅಂದ್ರಲ್ಲ ಆಂಟಿ. ಹೌದು, ಲೇಟ್ ಆದ್ರೂ ಪರವಾಗಿಲ್ಲ, ಹಂಗೆ ಹೋಗೋದು. ನಾವು ಇದಕ್ಕೆ ಹೋಗ್ತೀವಲ್ಲ ಆಂಟಿ, ಎಲ್ಲ ಟ್ರಿಪ್ ಹೋಗ್ತೀವಲ್ಲ ಆವಾಗ ಇನ್ನೂ ಗಾಬರಿ ಆಗ್ಬಿಡುತ್ತೆ ನಮಗೆ. ನಾನಂತೂ ಯಾವಾಗಲೂ ರಜ್ಜಿಗೆ 5 ಗಂಟೆ ಅಂದರೆ 4 ಗಂಟೆಯಿಂದ ಫೋನ್ ಮಾಡಿರ್ತೀನಿ. ಆಯ್ತಾ ರಜ್ಜಿ ಒಂದು ಫೋಟೋ ಹೇಳ್ಬಿಟ್ಟು ಕಳಿಸಿರ್ತಾರೆ, ಅಪ್ಪ ನಿಮ್ಮ ಸಿಸ್ಟರ್ ರೆಡಿ ಆಗ್ತಿದ್ದಾರೆ, ಮೇಡಮ್ ಇವಾಗ ವಾಶ್ರೂಮ್ ಹೋಗಿದ್ದಾರೆ, ಮೇಡಮ್ ಇವಾಗ ಸ್ನಾನ. ಮೊನ್ನೆ ಸರಿ ನೋಡಿ ಎಷ್ಟು ಬೇಗ ಕರೆಕ್ಟಾಗಿ ಹೋದ್ವಿ, ಎಷ್ಟು ಬೇಗ ಬಂದ್ಬಿಟ್ವಿ. ಯಾವಾಗ ಹೇಳ್ರಿ? ರಾಜೇಶ್ವರ ಬೆಟ್ಟ. ಓ ಟೈಮ್ ಮೊನ್ನೆ ಟೈಮ್ ಅಪ್ಪ, ಅವಾಗಂತೂ ನಾವು ಗೊತ್ತಾ ನಾನು ಅನ್ಕೊಂಡಿದ್ದು ಆಯ್ತು ಇನ್ನು ರೆಡಿ ನಾವು ಲಾಕ್ ಮಾಡ್ತಾ ಇದ್ದೀವಿ ಅನ್ನೋ ಸರ್ 4:15 ಹರೀಶ್ ಅವರು ಬಂದರು, ನಾವು ಹತ್ತದ್ದು. 1 ನಿಮಿಷ ವೇಟ್ ಮಾಡಲಿಲ್ಲ.
ಅವಾಗ ಅನ್ಕೋತಾ ಇದ್ವಿ ಸುಧಾ ಮಿಸ್ಸು ರಮೇಶ್ ಅಂಕಲ್ ಫೋನ್ ಮಾಡಿದ್ರು. ನೀನ್ ಎತ್ಕೋ. ಹೇಳಿದ್ನ ಅದೇ ಅಂತ ಅವನು ಅದೇ ಹೇಳಿದ್ದ ಅವನು ಅದ್ಬೇಕು ಅಂದ. ಈಶಾನು ಕರ್ಕೊಂಡು ಹೋಗಿದ್ರಾ? ಓಪನ್ ಮಾಡ್ಕೊಡ್ತೀನಿ ಕೊಡು. ಏನ್ ಇವತ್ತೆಲ್ಲ ಬೊಟ್ಟುಗಳಿಗೆ ಕಂಬಿಟ್ಟಿದ್ದೀರಾ ಈಶು? ಈಶು ಮುಗಿತಾ? ಕಟ್ಟಾಗೈತಾ? ಪೆಂಟು ಗಣೇಶ ಪೆಂಡು ಆಲ್ ಕ್ರೆಡಿಟ್ ಗೋಸ್ ಟು ಸುಧಾ. ಆಶಾರಾಣಿ ಬಿ. ಎತ್ತಿಕೋ ಅಂದ್ರೆ ಏ ನನ್ಗೆ ಟೆನ್ಷನ್ ಮಾತಾ ಇಲ್ಲ, ಪೇಷನ್ಸ್ ಇದೆಲ್ಲ ಬರೀ ಸಾಕು, ಬೇಡ ಅಷ್ಟೊಂದು ಬೇಡ ಅಂತ. ಈ ಮಕ್ಕಳನ್ನ ಈಗ ಸುತ್ತು ಕುಂಡಿಸ್ಕೊಂಡ್ಬಿಟ್ಟು ಹಂಗೆ ಹೇಳಿದ್ ನಾನು. ಅಂದ್ರೆ ಮಾಡಿದ್ರೆ ಫುಲ್ ಒಂದೇ ಸಮ ಮಾಡ್ಬಿಟ್ಟೆ ತಿಕ್ಬಿಟ್ರೆ ಸರ್ ಹೋಗುತ್ತೆ ಅಂತ ನಾನು. ಗಣೇಶ ಪೇಂಟಿಂಗ್ ತುಂಬಾ ಚೆನ್ನಾಗಿ ಬಂತು. ಪಿಕ್ಚರಲ್ಲಿ ಹೆಂಗಿತ್ತೋ ಅದೇ ಥರನೇ ಬಂದಿದೆ. ಲೈಕ್ 90% ಆ್ಯಸ್ ಇಟ್ ಈಸ್ ಥರನೇ ಬಂತು. ತುಂಬಾ ಖುಷಿ ಅನಿಸ್ತು. ಕೆಳಗಡೆ ಎಲ್ಲ ಸ್ವಲ್ಪ ಖಾಲಿ ಇತ್ತು, ಪ್ಲೇನ್ ಆಗುತ್ತೆ ಅಂತ ಸ್ವಲ್ಪ ಲೋಟಸ್ ಹಾಕಿದೆ. ಅಂದರೆ ಈ ತಂಜೋರ್ ಪೇಂಟಿಂಗಲ್ಲಿ ಸ್ವಲ್ಪ ಲೋಟಸ್ ಎಲ್ಲ ಟ್ರೆಂಡಿಂಗ್ ಅಲ್ಲ ಅಂತ ಲೋಟಸ್ ಹಾಕಿದೆ. ಮತ್ತು ಶ್ಲೋಕ ಒಂದು ಚಿಕ್ಕದೇನ ಬರೆಯೋಣ ಅಂತ ನಾನೊಂದು ಅಕ್ಷರಾಭ್ಯಾಸದ್ದೇ ಶ್ಲೋಕ ಅಂದ್ಕೊಂಡೆ. ಬಟ್ ಬರಿಬೇಕಾದ್ರೆ ಒಂದೊಂದು ಸ್ವಲ್ಪ ಏನಾನ ತಪ್ಪಾದರೆ ಅದೊಂಥರ ಹೈಲೈಟಾಗಿ ಕಾಣಿಸ್ಬಿಡುತ್ತೆ. ಬರಿಬೇಕಾದ್ರೆ ಚೆನ್ನಾಗಿ ಅನಿಸಿಲ್ಲ ಹ್ಯಾಂಡ್ ರೈಟಿಂಗ್ ಅಂತ ನಾನು ಚಿಕ್ಕದಗೊಂದು ಗಣೇಶದೇ ಶ್ಲೋಕ ನೋಡ್ಬಿಟ್ಟು ಬರೆದೆ. ಅದು ತುಂಬ ಚೆನ್ನಾಗೇ ಬಂತು. ಸ್ಲೀವ್ಸ್ಗೆ ಕೆಳಗಡೆ ಬುಕ್ಸ್ ಮಾಡಿ ಎರಡು ಕಡೆನೂ ಒಂದ್ರ ಮೇಲೆ ಎ ಅಂತ ಬರೆದೆ, ಇನ್ನೊಂದ್ರ ಮೇಲೆ ಆ ಅಂತ ಬರೆದೆ. ಒಂದು ಕನ್ನಡ ಮತ್ತು ಒಂದು ಇಂಗ್ಲೀಷ್ ಥರ ಇರಲಿ ಅಂತ. ತುಂಬ ಚೆನ್ನಾಗೇ ಅನಿಸ್ತಾ ಇತ್ತು ಓವರ್ ಆಲು. ಬಟ್ ಎಲ್ಲ ಫಿನಿಶ್ ಆದಮೇಲೆ ಪಿಂಕ್ ಕಲರ್ ಒಂಥರ ಅನಿಸ್ತು ಲೋಟಸ್ಸು. ಏನೋ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಬಿಡು ಅಂದ್ಕೊಂಡು ಸುಮ್ಮನೆ ಆಗೋದೆ. ಬಟ್ ನನಗಂತೂ ಗಣೇಶ ಮತ್ತು ಈ ಬುಕ್ಕು ಸ್ಲೀವ್ಸಿಗೆ ಬಂದಿರೋದಂತೂ ತುಂಬಾ ಇಷ್ಟ ಆಯಿತು. ಆಮೇಲೇನು ಫಿಶ್ ಫ್ರೈ, ಇಷ್ಟು ಐಟಮ್ಸ್. ಚಿನ್ನಿ ಏನೇನು ತಿಂತೀಯಾ? ನಿಂಗೆ ಏನು ಫೇವ್ರೇಟ್ ಇದರಲ್ಲಿ? ಸೌತೆಕಾಯಿ ಒಂದ್ ಸ್ವಲ್ಪ ಅನ್ನ ರಸ ಇಟ್ಬಿಟ್ಟು ಕಳ್ಸು. ಅನ್ನ ರಸ ತಿಂತೀಯಾ? ಇದು ಎಲ್ಲ ತಿಂತೀಯಾ? ಏನಿಲ್ಲ, ನಮ್ಮ ಮನೆಗೆ ಮಾಡ್ತಾರೆ ಸೊಪ್ಪಿನ ಸಾರು. ಇವಾಗ ನಿನ್ಗೆ ಫಿಶ್ ತಿಂತೀಯ ಅಂದ್ರೆ ಬಿರಿಯಾನಿ ಸೋಮವಾರ ಶನಿವಾರ ಊಟ ತಿನ್ನಲ್ಲ ಆಂಟಿ ಅವನು. ನೆನ್ನೆ ಆಂಟಿ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ರಾತ್ರಿಗೆ ನಾಟಿ ಕೋಳಿ ಸಾರು ತಂತು. ಕೈಯಲ್ಲಿ ಎಣ್ಣೆ ಹಾಕ್ಬೇಕಾ? ಚೆನ್ನಾಗಿ ಬಂದಿದೆ. ನಾನು ತಟ್ಟೆ ಎತ್ಕೊಳ್ಳ. ತರ್ಸು. ಕೆಳಗಡೆ ಆಯ್ತಾ ಮಸಾಲೆ? ಇಲ್ಲೂ ಮಸಾಲೆ ಐತೆ ನೋಡಿದ್ರು. ಎಲ್ಲರೇ ಲುಕ್ಸ್ ವೆರಿ ಯಮ್ಮಿ. ಯಮ್ಮಿ. ಅದಕ್ಕೆ ನಾನು ತಟ್ಟೆ ಎತ್ಕೊಂತಿರೋದು. ಇನ್ನೆಷ್ಟು ತಿಂತೀನಿ ನಾನು? ಹಾಕೊಂಡಿದ್ದೀನಮ್ಮ 2 ಪೀಸ್ ಹಾಕು. ಇದಾಗಿತ್ತು ನನ್ನ ವ್ಲಾಗ್. ತುಂಬ ದಿನ ಆದಮೇಲೆ ಈ ವ್ಲಾಗ್ ಹಾಕ್ತಾಯಿದ್ದೀನಿ. ತುಂಬ ಜನ ಮೆಸೇಜು ಮಾಡಿದ್ರಿ, ಯಾಕೆ ಇತ್ತೀಚೆಗೆ ರೀಸೆಂಟ್ ವ್ಲಾಗ್ಸ್ ಯಾವುದು ಹಾಕ್ತಾ ಇಲ್ಲ ಅಂತ ಅಂದ್ಬಿಟ್ಟು. ತುಂಬಾ ಖುಷಿ ಅನಿಸ್ತು. ನನ್ನ ವ್ಲಾಗ್ಸ್ನು ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.